ಪ್ರಕರಣದ ಬಳಿಕ ಸಿಎಂ ವಿರುದ್ಧ ಇದೀಗ ಮತ್ತೊಂದು ಗಂಭೀರ ಆರೋಪ ಕೇಳಿ ಬಂದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ನ ಆರೋಪ ಕೇಳಿ ಬಂದಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಇದೀಗ ರಾಜ್ಯಪಾಲರಾಗಿರುವ ತಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಅರ್ಜಿಯನ್ನ ಹಾಕಿದ್ದಾರೆ. ಇದು ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡ ಅವರು ಅರ್ಜಿಯನ್ನ ಈಗ ಸಲ್ಲಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು, ಸಿಎಂ ವಿರುದ್ಧ 500 ಕೋಟಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ ಮನವಿ ಮಾಡಿಕೊಂಡಿದ್ದಾರೆ. ಗಣಿ ಗುತ್ತಿಗೆ ನವೀಕರಣಕ್ಕೆ 500 ಕೋಟಿ ಕಿಕ್ ಬ್ಯಾಕ್ ಪಡೆದ ಆರೋಪ ಇದೀಗ ಸಿದ್ದರಾಮಯ್ಯ ಅವರ ಮೇಲೆ ಕೇಳಿ ಬಂದಿದೆ. 2015ರಲ್ಲಿ 8 ಗಣಿ ಗುತ್ತಿಗೆಯ ನವೀಕರಣ ಮಾಡಿದ್ರು ಸಿದ್ದರಾಮಯ್ಯ. ಹರಾಜು ಹಾಕಬೇಕಾಗಿತ್ತು, ಅದರ ಬದಲಿಗೆ ಅವರು ನವೀಕರಣವನ್ನ ಮಾಡಿದ್ರು, ಅಂದ್ರೆ ರಿನ್ಯೂವಲ್ ಅನ್ನ ಮಾಡಿದ್ರು. ನವೀಕರಣಕ್ಕಾಗಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಬೇಕು ಅಂತ ಹೇಳಿ ಕಾನೂನು ವಿಭಾಗದ ಇದೀಗ ಅಭಿಪ್ರಾಯಕ್ಕೆ ಕಳುಹಿಸಿದ್ದಾರೆ ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಈ ವಿಚಾರದಲ್ಲಿ ಏನು ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾ ಬೇಡವಾ ಅನ್ನುವಂತಹ ಹಿನ್ನೆಲೆಯಲ್ಲಿ ಕಾನೂನು ವಿಭಾಗದ ಅಭಿಪ್ರಾಯಕ್ಕೆ ಕಳುಹಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಮುಡಾ ಪ್ರಕರಣದ ಬಳಿಕ ಇದೀಗ ಮತ್ತೊಂದು ದೊಡ್ಡ ಗಂಭೀರವಾದ ಆರೋಪ ಸಿದ್ದರಾಮಯ್ಯ ಅವರ ವಿರುದ್ಧ ಕೇಳಿ ಬಂದಿರೋದು. ಗಣಿಗುತ್ತಿಗೆ ವಿಚಾರದಲ್ಲಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ನ ಆರೋಪ. ಸೊ ಇದೀಗ ರಾಜ್ಯಪಾಲರಿಗೆ ಸಲ್ಲಿಸಿರುವಂತಹ ಮನವಿಯಲ್ಲಿ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಪ್ರಾಸಿಕ್ಯೂಷನ್ಗೆ ಕೊಡುವ ಸಾಧ್ಯತೆ ಇದೆಯಾ ಈ ಪ್ರಕರಣವನ್ನ? ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಒಂದು ಸಾಧ್ಯತೆಗಳಿದ್ದಾವೆ ಎನ್ನುವಂಥದ್ದು ರಾಜ್ಯ ರಾಜಕಾರಣದಲ್ಲಿ, ಎಸ್ಪೆಷಲಿ ವಿಧಾನಸೌಧದ ಪಡಸಾಲೆಯಲ್ಲಿ ರಾಜಭವನದ ಮೂಲಗಳಿಂದ ಬಂದಿರತಕ್ಕಂಥ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವ್ರಿಗೆ ಇತ್ತೀಚೆಗಷ್ಟೇ ಮೂಡಾ ಪ್ರಕರಣದಲ್ಲಿ ರಿಲೀಫ್ ಸಿಕ್ಕಿತ್ತು. ಇದೀಗ ಒಂದು ಮೂಡಾ ಪ್ರಕರಣದ ಟೆನ್ಷನಿಂದ ಹೊರಬಂದಂಥ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತೊಂದು ಟೆನ್ಷನ್ ಎದುರಾಗಿರ್ತಕ್ಕಂಥದ್ದು. ಏನು, ರಾಜ್ಯದ 8 ಗಣಿ ಕಂಪನಿಗಳಿಗೆ ಗುತ್ತಿಗೆಯನ್ನು ನೀಡುವಲ್ಲಿ 500 ಕೋಟಿ ರೂಪಾಯಿ ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಎನ್ನುವಂಥ ಒಂದು ನಿಟ್ಟಲ್ಲಿ ಸಾಮಾಜಿಕ ಕಾರ್ಯಕರ್ತ ರಾಮಮೂರ್ತಿ ಗೌಡರು ಇದೀಗ ರಾಜಭವನದ ಕದವನ್ನು ತಟ್ಟಿರ್ತಕ್ಕಂಥದ್ದು. ಅದರಂತೆ ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿರ್ತಕ್ಕಂಥ ರಾಮಮೂರ್ತಿ ಗೌಡರು ಇವರ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಕೋರಿದ್ದಾರೆ. ಮತ್ತೊಂದು ಕಡೆಯಾಗಿ ಈ ಒಂದು ದೂರಿನ ಪ್ರತಿಯನ್ನು ಪರಿಶೀಲನೆ ಮಾಡಿರ್ತಕ್ಕಂಥ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಆ ಒಂದು ದೂರರ್ಜಿ ಮೇಲೆ ಒಂದು ರೀತಿ ಇನ್ಶೀಲ್ ಮಾಡೋದ್ರ ಮುಖಾಂತರ ಇದನ್ನು ಸಾಲಿಸಿಟರಿ ಜನರಲ್ ಅವ್ರಿಗೆ ಕಳಿಸಿ ಅಭಿಪ್ರಾಯವನ್ನು ಸಂಗ್ರಹಿಸಿ ಅನ್ನುವಂಥ ಒಂದು ನಿಟ್ಟಲ್ಲಿ ದೂರುಗಳ ಅರ್ಜಿ ವಿಲೇವಾರಿ ವಿಭಾಗಕ್ಕೆ ರವಾನೆಯನ್ನು ಮಾಡಿರ್ತಕ್ಕಂಥದ್ದು. ಇದೀಗ CM ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಆತಂಕವನ್ನು ತಂದೊಡ್ಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೂಡಾ ನಿವೇಶನ ಹಂಚಿಕೆ ಪ್ರಕರಣದಲ್ಲೂ ಕೂಡ CM ಸಿದ್ದರಾಮಯ್ಯನವರು ನಾನೇನು ತಪ್ಪೇ ಮಾಡಿಲ್ಲ, ಪ್ರಾಸಿಕ್ಯೂಷನ್ಗೆ ಕೊಡೋದಕ್ಕೆ ಬರೋದೇ ಇಲ್ಲ ಅನ್ನುವಂಥ ನಿಟ್ಟಲ್ಲಿ ವಾದವನ್ನು ಮಾಡ್ತಾಯಿದ್ರು. ಆದರೆ ರಾಜ್ಯಪಾಲರು ಕೊನೆಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಅದು CM ಸಿದ್ದರಾಮಯ್ಯನವರ ಕುರ್ಚಿಯನ್ನು ಕೂಡ ಅಲುಗಾಡಿಸಿತ್ತು. ಇದೀಗ ಅಂಥದ್ದೇ ಒಂದು ಗಂಭೀರವಾದಂಥ ಒಂದು ಪ್ರಕರಣ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ CM ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕಂಟಕ, ಒಂದು ರೀತಿ ತೂಗುಗತ್ತಿ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಒಂದು ಪ್ರಕರಣದಲ್ಲಿ ಕೆಲವೊಂದು ಪ್ರಮುಖ ಅಂಶಗಳನ್ನ ನೋಡೋದಾದರೆ ನವಿತಾ ಜೈನ್, ಏನು ಈ ಹಿಂದೆ ಜನವರಿ 12ನೇ ತಾರೀಕು 2015ರಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಗಣಿ ಮತ್ತು ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಹೊರಡಿಸಿತ್ತು. ಈ ಒಂದು ಕಾಯ್ದೆ ಪ್ರಕಾರ ಗಣಿ ಕಂಪನಿಗಳಿಗೆ ಏನಾದರೂ ನಾವು ಗುತ್ತಿಗೆಯನ್ನು ಅಥವಾ ಬೇರೆ ಏನಾದರೂ ಅವರಿಗೆ ಭೂಮಿಯನ್ನು ಕೊಡೋದಾದರೆ ಅದನ್ನು ಹರಾಜು ಮೂಲಕ ಕೊಡಬೇಕಾಗಿತ್ತು. ಆದರೆ ಆ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿ ರಾಜ್ಯ ಸರ್ಕಾರ ಏನು ಈ ಒಂದು ಗಣಿ ಕಂಪನಿಗಳಿಗೆ ಗುತ್ತಿಗೆ ಆಧಾರದ ಮೇಲೆ ಆ ಒಂದು ಗಣಿ ಭೂಮಿಯನ್ನು ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಇದು ಎಲ್ಲ ಒಂದು ಕಡೆಯಾಗಿ ಈ ಒಂದು ಕೇಂದ್ರ ಸರ್ಕಾರದ ಗಣಿ ಮತ್ತು ಖನಿಜ ಅಭಿವೃದ್ಧಿ ನಿಯಂತ್ರಣ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದೆ ಎನ್ನುವಂಥದ್ದು ಆರೋಪ. ಮತ್ತೊಂದು ಕಡೆಯಾಗಿ 2386 ಎಕರೆಯಷ್ಟು ಸುಮಾರು 8 ಕಂಪನಿಗಳಿಗೆ ಈ ಒಂದು ಭೂಮಿಯನ್ನು ಲೀಸ್ಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಎಸ್ಪೆಷಲಿ ತುಮಕೂರು ಮಿನರಲ್ಸ್, ಸೋಂದನಹಳ್ಳಿಯಲ್ಲಿರ್ತಕ್ಕಂಥ ತುಮಕೂರು ಮಿನರಲ್ಸ್ಗೆ 161.87 ಎಕರೆಯನ್ನು ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ವೆಸ್ಕೋ ಕಂಪನಿಗೆ 46.55 ಎಕರೆ, ರಾಮಗಢ ಡಾಲ್ಮಿಯಾ ಮಿನರಲ್ಸ್ಗೆ 828.6 ಎಕರೆಯನ್ನು ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಲಿಮ್ಕೋ ಕಂಪನಿಗೆ 40.47 ಎಕರೆಯನ್ನು ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ KMMIಗೆ ಅಂದರೆ ಕಾರಿಗನೂರು ಮಿನರಲ್ಸ್ಗೆ 498.57 ಎಕರೆಯನ್ನು ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ MEL ಅಂದರೆ BBH ಕಂಪ್ನಿಗೆ 259.52 ಎಕರೆ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು.
ಉಪೇಂದ್ರನ್ ಮೈನ್ಸ್ ಕಂಪನಿಗೆ 112.3 ಎಕರೆನ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಜೈರಾಮ್ ಮಿನರಲ್ಸ್ಗೆ 29.35 ಎಕರೆನ ಲೀಸ್ಗೆ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಲೀಸ್ಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೇಂದ್ರದ ಈ ಒಂದು ಕಾಯ್ದೆಯನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು, ಎಸ್ಪೆಷಲಿ ಹರಾಜಿನ ಮೂಲಕವಾಗಿ ಭೂಮಿ ಹಂಚಿಕೆ ಮಾಡುವಂಥ ಒಂದು ಕಾಯ್ದೆಯ ನಿಯಮವನ್ನು ಉಲ್ಲಂಘಿಸಿ ಇವರು ಗುತ್ತಿಗೆ ಆಧಾರದ ಮೇಲೆ ಭೂಮಿ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಲ್ಲಿ ನೂರಾರು ಕೋಟಿಯ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಿಕ್ ಬ್ಯಾಕನ್ನು ಪಡೆದಿದ್ದಾರೆ ಎನ್ನುವಂಥದ್ದು ರಾಮಮೂರ್ತಿ ಗೌಡರ ಒಂದು ಗಂಭೀರವಾದಂಥ ಆರೋಪ. ಸೊ ಹೀಗಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ಇದೀಗ ಒಂದು ದೂರರ್ಜಿ ಮೇಲೆ ಇನ್ಶೀಲನ ಮಾಡೋದ್ರ ಮುಖಾಂತರ ಸಾಲಿಸಿಟರಿ ಜನರಲ್ ಅವರ ಅಭಿಪ್ರಾಯಕ್ಕೆ ಅರ್ಜಿಯನ್ನು ರವಾನೆ ಮಾಡಿದ್ದಾರೆ. ಸಾಲಿಸಿಟರಿ ಜನರಲ್ ಅವರು ಏನಾದರೂ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಕೊಡ್ಬೋದು ಅನ್ನುವಂಥ ನಿಟ್ಟಲ್ಲಿ, ಅಂದರೆ ಪ್ರಾಸಿಕ್ಯೂಷನ್ ಕೊಡ್ಬೋದು ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಅಭಿಪ್ರಾಯವನ್ನು ಕಳಿಸಿದ್ದೇ ಆಗಿದ್ದಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದ್ದಾವೆ ಅನ್ನುವಂಥದ್ದು ರಾಜಭವನದ ಮೂಲಗಳ ಮಾಹಿತಿ. ನವಿತಾ ಜೈನ್. ಥ್ಯಾಂಕ್ ಯು ತಿಮ್ಮೇಗೌಡ್ರಿ ಡೀಟೇಲ್ಸ್ಗೆ.